ಎಲ್ಲರಿಗೂ ನಮಸ್ಕಾರ. ನಮ್ಮ ಕನ್ನಡ ಕಲಾ ಸಾಮ್ರಾಜ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ಡಿಗ್ರಿ ಕಾಲೇಜಿನಲ್ಲಿ ನಾಟಕ ವಿಭಾಗ ಇರುವುದರ ಬಗ್ಗೆ ತಮಗೆ ತಿಳಿಸ್ತಾ ಅದರ ಬೆಳವಣಿಗೆ ಹೇಗೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ತಮ್ಮ ಗಮನಕ್ಕೆ ತರಲು ಪ್ರಯತ್ನಿಸ್ತಾ ಇದ್ದೇನೆ. ನಮ್ಮ ಕುರುಗೋಡು ಡಿಗ್ರಿ ಕಾಲೇಜಿನಲ್ಲಿ ನಾಟಕ ವಿಭಾಗ ಅಂದ್ರೆ ಈ ಡಿಗ್ರಿಯಲ್ಲಿ HEP HEK ಇರುವಂತೆ HDK ಹಿಸ್ಟ್ರಿ ಡ್ರಾಮಾ ಕನ್ನಡ ಎನ್ನುವ ಈ ವಿಷಯವನ್ನು ಜಾರಿಗೆ ತಂದು ಅದರಲ್ಲಿ ಯಾವ ರೀತಿಯ ಒಂದು ಸಾಧಕ ಬಾಧಕಗಳು ಉಂಟಾದವು, ಯಾವ ರೀತಿಯ ಬೆಳವಣಿಗೆಗಳು ಉಂಟಾದವು ಅನ್ನೋದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ತಮಗೆಲ್ಲ ತಿಳಿಸಲು ಪ್ರಯತ್ನಿಸ್ತಾ ಇದ್ದೀನಿ. ಡಿಗ್ರಿ ಕಾಲೇಜಲ್ಲಿ ಪ್ರಾರಂಭವಾದ ಈ HDK ಕೋರ್ಸ್ ಅನ್ನು ಜಾರಿಗೆ ತರಲು ಶ್ರಮಿಸಿದವರು ಯಾರ್ಯಾರು ಅಂತ ಹೇಳೋದಾದ್ರೆ, ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರದರ್ಶನ ಕಲಾ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ರಾಮಕೃಷ್ಣಯ್ಯ ಮತ್ತು ಡಾಕ್ಟರ್ ಅಣ್ಣಾಜಿ ಕೃಷ್ಣಾರೆಡ್ಡಿ ಅವರು ಇಲ್ಲೇ ನಮ್ಮ ಬಳ್ಳಾರಿಯ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದಲ್ಲಿರುವ ನಾಟಕ ವಿಭಾಗದ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು, ಮತ್ತು ನಮ್ಮ ಕುರುಗೋಡಿನ ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರಾಗಿದ್ದ ಡಾಕ್ಟರ್ ರಾಮಕೃಷ್ಣ ಸಾರ್ ಅವರು ಕೂಡ ಈ ಒಂದು HDK ವಿಷಯವನ್ನು ಜಾರಿಗೆ ತರಲು ಪ್ರಯತ್ನ ಪಟ್ಟರು. ಈ HDK ವಿಷಯದಲ್ಲಿ ಮೊದಲೇ ತಿಳಿಸಿದಂತೆ ಹಿಸ್ಟ್ರಿ ಡ್ರಾಮಾ ಕನ್ನಡ ಎನ್ನುವ ವಿಷಯಗಳು ಇದರಲ್ಲಿ ಇರ್ತವೆ. ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಡಿಗ್ರಿ ಕಾಲೇಜಿಗೆ ಪ್ರವೇಶ ಪಡೆದ ವಿದ್ಯಾರ್ಥಿಗಳು ಅಧ್ಯಯನಕ್ಕೆ ಅಣಿಯಾಗಬೇಕಾಗುತ್ತೆ. 2025 ಜುಲೈ ತಿಂಗಳ ಕೊನೆಯ ವಾರದಲ್ಲಿ ಡಿಗ್ರಿ ಕಾಲೇಜಿಗೆ HDK ವಿಷಯವಾಗಿ ಪ್ರವೇಶ ಪ್ರಾರಂಭಿಸಬಹುದು ಅನ್ನುವ ಪತ್ರ ಅಕಾಡೆಮಿಕ್ ಆಗಿ ಬಂತು. ಆ ವೇಳೆಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ವಿಷಯಗಳಿಗೆ ಪ್ರವೇಶ ಪಡ್ಕೊಂಡಿದ್ವಿ. ಹಾಗಾಗಿ ಬೇರೆ ಬೇರೆ ವಿದ್ಯಾರ್ಥಿಗಳನ್ನು ನಾವು ಈ ವಿಷಯಕ್ಕೆ ಪ್ರವೇಶ ಪಡ್ಕೊಳ್ಳೋದಕ್ಕೆ ಕೇಳಿಕೊಂಡಾಗ ಈಗಾಗಲೇ ನಾವು ಪ್ರವೇಶ ಮಾಡ್ಕೊಂಡ್ಬಿಟ್ಟಿದೀವಿ ಸರ್ ಎಂಬುದಾಗಿ ತಿಳಿಸಿದ್ರು. ಇನ್ನು ಬೇರೆ ಬೇರೆ ವಿದ್ಯಾರ್ಥಿಗಳನ್ನು ನಾವು ವಿಚಾರಿಸಿದ್ವಿ. ಬೆರಳೆಣಿಕೆಯಷ್ಟು ವಿದ್ಯಾರ್ಥಿಗಳು ಈ ವಿಭಾಗಕ್ಕೆ ಸೇರೋದಕ್ಕೆ ಸಿಕ್ಕರು. ಯಾಕಂದ್ರೆ ಆಗಾಗ್ಲೇ ಸಮಯ ಆಗಿರೋದ್ರಿಂದ ಬೇರೆ ಬೇರೆ ಕೋರ್ಸ್ಗಳಿಗೆ ಜಾಯ್ನ್ ಆಗಿಬಿಟ್ಟಿದ್ರು. ಹಾಗಾಗಿ 2025ರಲ್ಲಿ ಈ HDK ಕೋರ್ಸು ಮುಂದುವರಿಯಲು ಅನುಕೂಲ ಆಗಲಿಲ್ಲ. ಕಾರಣ ಏನಂದ್ರೆ ಆ ಲೆಟ್ರು ಬಂದಿದ್ದು ತಡವಾಯಿತು. ಹಾಗಾಗಿ ಆ HDK ಕೋರ್ಸ್ಗೆ ಪ್ರವೇಶ ಮಾಡಿಸೋದಕ್ಕೆ ವಿದ್ಯಾರ್ಥಿಗಳು ಆ ಕ್ಷಣಕ್ಕೆ ಸಿಗ್ಲಿಲ್ಲ. ಹಾಗಾಗಿ ಅದನ್ನ ನಾವು ಮುಂದಿನ ವರ್ಷ ಪ್ರಾರಂಭಿಸಬಹುದು ಅನ್ನುವ ಯೋಜನೆ ಹಾಕೊಂಡು ಅಲ್ಲಿಗೆ ಆ ಒಂದು ಪ್ರಯತ್ನವನ್ನು ನಿಲ್ಲಿಸಿದರು. ಡಾಕ್ಟರ್ ರಾಮಕೃಷ್ಣ ಗುರುಗಳು ಪ್ರಾಂಶುಪಾಲರಾಗಿದ್ರಲ್ಲ, ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರು, ಅವರು ಬೇರೆ ಕಡೆ ವರ್ಗಾವಣೆ ಆದ್ರು ಅಂತ ತಿಳಿದು ಬಂತು. ಅದೇ ಸ್ಥಳಕ್ಕೆ ಡಾಕ್ಟರ್ ಶಾಂತಲಾ ಮೇಡಮ್ ಅವರು ಪ್ರಾಂಶುಪಾಲರಾಗಿ ಬಂದ್ರು. ಆ ಸಮಯದಲ್ಲಿ ಕೆಲವು ಕೋರ್ಸ್ಗಳಿಗೆ ಪ್ರವೇಶ ಪಡೆದಿಲ್ಲ. ಆ ಕೋರ್ಸ್ಗಳನ್ನು ನಾವು ತೆಗಿಬೇಕು ಅಂತ ನ್ಯಾಕ್ ಮತ್ತು LIC ಕಮಿಟಿಯವರು ಆ ಒಂದು ಮೀಟಿಂಗ್ ನಡೆಸಿದ್ರಂತೆ. ಹಾಗಾಗಿ ಆ ಮೀಟಿಂಗ್ ನಲ್ಲಿ ಆ ವಿಷಯ ಪ್ರಸ್ತಾಪ ಆಯಿತು. ಆ ಪ್ರಸ್ತಾಪದಲ್ಲಿ HDK ವಿಷಯ ಕೂಡ ಒಂದಾಗಿತ್ತು. ಹಾಗಾಗಿ ಈ ಪ್ರವೇಶ ಪಡೆದೇ ಇರುವಂತಹ ಎಲ್ಲಾ ಕೋರ್ಸುಗಳ ಜೊತೆಗೆ ಈ HDK ಕೂಡ ಆ ಲೀಸ್ಟ್ ಇಂದ ಮುಂದಿನ ವರ್ಷದಲ್ಲಿ ಪ್ರವೇಶ ಪಡಿಬೇಕನ್ನೋ ಅಂತ ಇರೋ ಲೀಸ್ಟ್ ಇಂದ ಕೆಲವು ಕೋರ್ಸ್ಗಳನ್ನ ತೆಗೆದುಹಾಕಿದ್ರು. ಹಾಗಾಗಿ ಪ್ರಸ್ತುತ ವರ್ಷದಲ್ಲಿ ಈ HDK ಕೋರ್ಸು ಪ್ರವೇಶ ಪಡೆಯುವುದರಲ್ಲಿ ಲೀಸ್ಟ್ ಅಲ್ಲಿ ಇಲ್ಲ. ಹಾಗಾಗಿ ಪ್ರವೇಶ ಪಡ್ಕೊಳ್ಳೋದು ಹೇಗೆ ಅಂತ ನಮ್ಮ ಮೇಡಮ್ ಅವ್ರನ್ನ ವಿಚಾರಿಸಿದಾಗ ಡಾಕ್ಟರ್ ಶಾಂತಲಾ ಮೇಡಮ್ ಅವರು, ನಾನು ಮೇಲಾಧಿಕಾರಿಗಳಿಗೆ ತಿಳಿಸಿ ಈ ವರ್ಷ ಏನಾದ್ರೂ ಮತ್ತೆ ಪ್ರವೇಶ ಮಾಡ್ಕೊಳ್ಳೋದಕ್ಕೆ ಆಗುತ್ತಾ, ಅದಕ್ಕೆ ಏನಾದ್ರೂ ಅಕಾಡೆಮಿಕ್ ಆಗಿ ಯಾವ ರೀತಿಯಲ್ಲಿ ನಾವು ಯೋಜನೆಗಳನ್ನ ಹಾಕೊಂಡು ಅಥವಾ ಯಾವ ರೀತಿಯಲ್ಲಿ ಪ್ರವೇಶಕ್ಕೆ ನಾವು ಅನುಮತಿ ಪಡ್ಕೋಬಹುದು ಅನ್ನೋದ್ರ ವಿಷಯವಾಗಿ ನಾನು ತಿಳ್ಕೊಂಡು ನಿಮಗೆ ತಿಳಿಸ್ತೀನಿ ಅಂತ ಹೇಳಿದ್ರು.
ಆಸಕ್ತಿ ತೋರಿಸುವಂತ ವಿದ್ಯಾರ್ಥಿಗಳಿದ್ದಾರೆ. ಆದ್ರೆ ಆ ಕೋರ್ಸ್ಗೆ ಪ್ರವೇಶ ಮಾಡ್ಕೊಳಕ್ ಹೋದ್ರೆ ಆ ಲಿಸ್ಟ್ ಅಲ್ಲಿ ಇಲ್ಲ. ಅದನ್ನ ಪುನಃ ನಾವು ಆ ಲಿಸ್ಟ್ಗೆ ತಂದು ಆ ಮಕ್ಕಳನ್ನ ನಾಟಕ ವಿಭಾಗಕ್ಕೆ, ನಾಟಕದ ಡಿಗ್ರಿ ಕೋರ್ಸ್ಗೆ ನಾವು ಪ್ರವೇಶ ಮಾಡ್ಕೊಳ್ಬೇಕಾಗಿದೆ. ಈಗ ಈ HDK ಕೋರ್ಸ್ ಮಾಡುವುದರಿಂದ ಏನೇನು ಉಪಯೋಗ ಅನ್ನೋದ್ರ ಬಗ್ಗೆ ನಾವು ತಿಳಿಯುತ್ತಾ ಹೋಗೋಣ. HDK ಅನ್ನೋದು ಹಿಸ್ಟ್ರಿ, ಡ್ರಾಮಾ, ಕನ್ನಡ ಈ 3 ಸಬ್ಜೆಕ್ಟ್ ಒಳಗೊಂಡಿರೋದ್ರಿಂದ ನಾವು 3 ಸಬ್ಜೆಕ್ಟ್ಗೆ ತಕ್ಕನಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಟೀಚಿಂಗ್ ಫೀಲ್ಡ್ ಅಲ್ಲಿ ಹೋಗ್ಬೋದು. ಡ್ರಾಮಾ ಟೀಚರ್ಗಳು ಇತ್ತೀಚೆಗೆ ಹಲವಾರು ಶಾಲಾ ಕಾಲೇಜುಗಳಲ್ಲಿ ನೇಮಕ ಮಾಡೋದನ್ನ ನಾವು ನೋಡಿದೀವಿ. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಗೆಸ್ಟ್ ಟೀಚರ್ ಆಗಿ ತಗೊಳ್ತಾ ಇದ್ದಾರೆ. ಹಾಗೆಯೇ ಇನ್ನು ನಾಟಕದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಒಂದು ಆಸಕ್ತಿ ತೋರಿಸಿ ಅಭಿನಯದಲ್ಲಿ, ರಂಗ ಚಟುವಟಿಕೆಗಳಲ್ಲಿ, ಕಾಸ್ಟ್ಯೂಮ್ಸು, ಸಂಗೀತ ಇವೆಲ್ಲವುಗಳಲ್ಲಿ ಏನಾದರೂ ಒಂದು ಹಿಡಿತ ಸಾಧಿಸಿದ್ದೆ ಆದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ, ಆರೋಗ್ಯ ಇಲಾಖೆಯಿಂದ, ವಾರ್ತಾ ಇಲಾಖೆಯಿಂದ ಬಹಳಷ್ಟು ಅವಕಾಶಗಳು ಬರ್ತವೆ. ಅವುಗಳನ್ನ ಒಳ್ಳೆ ರೀತಿಯಲ್ಲಿ ಬಳಸಿಕೊಂಡು ತಮ್ಮ ಜೀವನವನ್ನು ರೂಪಿಸ್ಕೊಳ್ಬಹುದು ಮತ್ತು ಇತರೆ ಕಲಾವಿದರಿಗೂ ನಾವು ಒಂದು ಕೆಲಸವನ್ನು ಕೊಡಬಹುದು. ಹಾಗಾಗಿ ಈ ಒಂದು HDK ಅಂದ್ರೆ ಡ್ರಾಮದ ವಿಷಯವಾಗಿ ಯಾವೆಲ್ಲ ಅವಕಾಶಗಳಿದ್ದಾವೆ ಅನ್ನೋದನ್ನ ನಾನು ಇಲ್ಲಿ ತಿಳಿಸಿಕೊಟ್ಟಿದ್ದೀನಿ. ನಂತರದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಒಂದು ಅಭಿನಯದಲ್ಲಿ ಒಂದು ಒಳ್ಳೆ ಹಿಡಿತ ಸಾಧಿಸಿದೀನಿ, ಡೈರೆಕ್ಷನ್ ನಲ್ಲಿ ಹಿಡಿತ ಸಾಧಿಸಿದೀನಿ, ಮತ್ತೆ ಒಳ್ಳೆ ಕತೆ, ಒಳ್ಳೆ ಹಾಡು ಬರ್ತೀನಿ ಅನ್ನೋರಿಗೆ ಈ ಧಾರಾವಾಹಿಗಳಲ್ಲಿ, ಸಿನಿಮಾಗಳಲ್ಲಿ ಮತ್ತು ಈ ಒಂದು ವೆಬ್ ಸೀರೀಸ್ಗಳಲ್ಲಿ ಅವಕಾಶಗಳಿದ್ದಾವೆ. ಹಾಗಾಗಿ ಅವರು ತಮ್ಮ ವೈಯಕ್ತಿಕ ಆಸಕ್ತಿ ಮತ್ತು ತಾವು ಅದರಲ್ಲಿ ತೊಡಗಿಕೊಳ್ಳುವುದರ ಆಧಾರದ ಮೇಲೆ ಅವರಿಗೆ ಅಂತಹ ಅವಕಾಶಗಳು ಹುಡುಕಿಕೊಂಡು ಬರ್ತವೆ ಮತ್ತು ಕಾಣಿಸ್ತವೆ. ಹಾಗಾಗಿ ಈ ಕೋರ್ಸ್ ಅನ್ನೋದು ಈ ಭಾಗದಲ್ಲಿ ಬಹಳ ಅಪರೂಪವಾದದ್ದು. ಎಷ್ಟೋ ಜನ ಒಂದು ಒಳ್ಳೆಯ ಕಥೆ ಬರೆಯೋರು ಇರ್ತಾರೆ, ಹಾಡು ಬರೆಯೋರು ಇರ್ತಾರೆ, ಒಳ್ಳೆಯ ಅಭಿನಯಕಾರ ಇರ್ತಾರೆ. ಅದರಲ್ಲೂ ನಮ್ಮ ಭಾಗದಲ್ಲಿ ಗಂಡು ಮೆಟ್ಟಿನ ಕಲೆ ಎಂದು ಗುರುತಿಸಿಕೊಂಡಿರುವಂತಹ ಬಯಲಾಟದ ಕಲಾವಿದರು ಬಹಳ ಮಟ್ಟದಲ್ಲಿ ಇಲ್ಲಿ ಅಭಿನಯಿಸಿ ಸೈ ಹಂಚಿಕೊಂಡಿದ್ದಾರೆ. ಅವರಾಗ್ಲಿ ಅಥವಾ ಅವ್ರ ಮಕ್ಕಳು, ಅವ್ರ ಸಂಬಂಧಿಕರು ಈ ಅಭಿನಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಕೋರ್ಸ್ ಇಲ್ಲ ಅಂತ ಕೊರಗಿನಲ್ಲಿದ್ದಾರೆ. ಸೊ ಅವರಿಗೆ ಈ ಒಂದು ಕೋರ್ಸ್ ಬಹಳ ಅನುಕೂಲ ಆಗ್ಬೋದು ಮತ್ತು ಇಲ್ಲಿನ ಕಲಾವಿದರಿಗೆ ಒಳ್ಳೆ ವೇದಿಕೆ ನಿರ್ಮಿಸಿಕೊಡುವುದರಲ್ಲಿ ಸಹಾಯ ಆಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ಈ ಒಂದು HDK ಡ್ರಾಮಾ, ಕನ್ನಡ, ಹಿಸ್ಟ್ರಿ ಈ ವಿಷಯವನ್ನು ಜಾರಿಗೆ ತಂದಿದ್ದಾರೆ. ಸೊ ಇದನ್ನ ಒಳ್ಳೆ ರೀತಿಯಿಂದ ಬಳಸಿಕೊಂಡು ಅವರು ತಮ್ಮ ಜೀವನನ ರೂಪಿಸ್ಕೊಳ್ಬಹುದು. ಈಗ ಡಿಗ್ರಿ ಕಾಲೇಜಲ್ಲಿ ಇರುವಂತಹ ಈ HDK ವಿಷಯವನ್ನು ಉಳಿಸಿಕೊಂಡು ಅದರಲ್ಲಿ ನಮ್ಮ ಮಕ್ಕಳನ್ನು ಪ್ರವೇಶ ಕೊಡಿಸೋದ್ರ ಮೂಲಕ ಮತ್ತು ನಮ್ಮ ಬಂಧು ಬಳಗದವರನ್ನು ಪ್ರವೇಶ ಕೊಡಿಸೋದ್ರ ಮೂಲಕ ಈ ವಿಷಯವನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕಾಗಿದೆ. ಯಾಕಂದ್ರೆ ಒಂದು ವಿಷಯನ ಒಂದು ಡಿಗ್ರಿ ಕಾಲೇಜ್ನಲ್ಲಿ ಅಥವಾ ಒಂದು ಯೂನಿವರ್ಸಿಟಿಯಲ್ಲಿ ಅಥವಾ ಒಂದು ಕಾಲೇಜ್ನಲ್ಲಿ ಇಂಟ್ರೊಡ್ಯೂಸ್ ಅಂದ್ರೆ ಅದನ್ನು ಪರಿಚಯಿಸೋದು ಅಷ್ಟು ಸುಲಭದ ವಿಷಯವಲ್ಲ. ಹಾಗಾಗಿ ಆ ವಿಷಯನ ನಾವು ಇಲ್ಲಿ ತಂದಿದ್ದೀವಿ. ನಮ್ಮ ಕೆಲವು ಹಿರಿಯ ಪ್ರೊಫೆಸರ್ಗಳು ಮೊದಲೇ ಹೇಳಿದ ಹಾಗೆ ಡಾಕ್ಟರ್ ಕೆ ರಾಮಕೃಷ್ಣಯ್ಯ, ಅಣ್ಣಾಜಿ ಕೃಷ್ಣಾರೆಡ್ಡಿ ಅವರು, ಮತ್ತೆ ನಮ್ಮ ಪ್ರಾಂಶುಪಾಲರಾಗಿದ್ದ ಡಾಕ್ಟರ್ ರಾಮಕೃಷ್ಣ ಸರ್ ಅವರು, ಇವರೆಲ್ಲರೂ ಒಂದು ಶ್ರಮ ವಹಿಸಿ ಇಲ್ಲಿನ ಕಲಾವಿದರಿಗೆ, ಇಲ್ಲಿನ ಕಲಾ ಆಸಕ್ತರಿಗೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶಕ್ಕಾಗಿ ಈ ಕೋರ್ಸ್ ಅನ್ನು ಇಲ್ಲಿ ಓಪನ್ ಮಾಡಿದ್ರು. ಇದನ್ನ ಒಳ್ಳೆ ರೀತಿಯಿಂದ ಇಲ್ಲಿನ ಈ ಭಾಗದ ಕಲಾವಿದರು, ಕಲಾ ಆಸಕ್ತರು ಉಳಿಸಿಕೊಂಡು ಅದರಲ್ಲಿ ತೊಡಗಿಕೊಂಡು ಹೋಗೋದ್ರಿಂದ ಇಲ್ಲಿನ ಕಲೆಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ವೃದ್ಧಿಸೋಕೆ ಸಾಧ್ಯ ಆಗುತ್ತೆ. ನೋಡಿ, ಇಲ್ಲಿ ಬಯಲಾಟದ ಕಲಾವಿದರು ತಮ್ಮದೇ ಆದ ಖರ್ಚುಗಳನ್ನು ಎಷ್ಟೋ ಮೈ ಮೇಲೆ ಹಾಕೊಂಡು ಅದನ್ನ ಆರ್ಥಿಕವಾಗಿ ಹೊರೆ ಆದ್ರೂ ಪರವಾಗಿಲ್ಲ ತಮ್ಮ ಕಲೆನ ಪ್ರದರ್ಶಿಸ್ಬೇಕು, ತಮ್ಮ ಕಲೆನ 4-6 ಜನರಿಗೆ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದಾರೆ. ಅಂತವ್ರು ತಮ್ಮ ಮಕ್ಕಳಿಗೆ ಈ ಡ್ರಾಮಾದಲ್ಲಿ ಒಂದು ಕೋರ್ಸ್ ಮಾಡಿಸೋದ್ರಿಂದ ಅವರು ಈ ಬಯಲಾಟವನ್ನು ಅಂತಾರಾಷ್ಟ್ರ ಮಟ್ಟಕ್ಕೆ ಬೆಳೆಸುವ ಒಂದು ಪ್ರಯತ್ನ ಮಾಡ್ಬೋದು. ಯಾಕೆಂದ್ರೆ ಇದು ಡಿಗ್ರಿ ಆದ ನಂತರ PG ಯಲ್ಲಿ ಕೂಡ ನಾಟಕದ ವಿಷಯ ಇದೆ. ನಾವು ಅಲ್ಲೇ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರದರ್ಶನ ಕಲಾ ವಿಭಾಗದಲ್ಲಿನೇ PG ಮುಗಿಸಿ PhD ಮುಗಿಸಿದವರು. ಹಾಗಾಗಿ
ಈಗಾಗಲೇ ಈ ನಾಟಕ ಬಯಲಾಟ ಬಯಲಾಟ ವಿಭಾಗದಲ್ಲಿ ಕೆಲಸ ಮಾಡ್ತಿರುವಂತಹ ಕಲಾವಿದರು ಡಿಗ್ರಿ ಕಾಲೇಜಲ್ಲಿ ಈ ವಿಷಯಕ್ಕೆ ಪ್ರವೇಶ ಪಡೆದು ನಂತರದಲ್ಲಿ PG ಮಾಡಿ PhD ವಿಷಯವಾಗಿ ನಮ್ಮ ಬಯಲಾಟ ವಿಷಯವನ್ನು ತಗೋಬಹುದು. ಆಮೇಲೆ ಬಯಲಾಟದಲ್ಲಿ ಏನೇನು ಮಾರ್ಪಾಡುಗಳನ್ನು ತರೋದ್ರ ಮೂಲಕ ಅದನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಒಯ್ಯಲು ಯಾವ ರೀತಿಯಲ್ಲಿ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡಬಹುದು ಮತ್ತು ಅದರ ವಿಷಯವಾಗಿ ಹಲವಾರು ಥೀಸಸ್ಗಳನ್ನು ಸಿದ್ಧಪಡಿಸಬಹುದು. ಯಾಕೆಂದ್ರೆ ಈಗ ನೋಡಿ, ನಾಟಕ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಭಾರತದ ಮೊಟ್ಟ ಮೊದಲ ಅಭಿನಯ ಶಾಸ್ತ್ರ ಎಂದೇ ಪ್ರಖ್ಯಾತಿ ಪಡೆದಿರುವ ನಾಟ್ಯ ಶಾಸ್ತ್ರ ಕ್ರಿಸ್ತ ಪೂರ್ವದಲ್ಲೇ ಜಾರಿಗೆ ಬಂದಿದೆ, ಕ್ರಿಸ್ತ ಪೂರ್ವದಲ್ಲೇ ರಚನೆಗೊಂಡಿದೆ ಭರತ ಮುನಿಯವರಿಂದ. ಸೊ ಈಗ ಬಯಲಾಟಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಕೃತಿಗಳು ಇದಾವೆ, ಆದ್ರೆ ಅವು ಬರಹ ರೂಪದಲ್ಲಿ ಬಹಳ ಅಪರೂಪ. ಅದು ಅಲ್ಲದೆ ಬಯಲಾಟಕ್ಕೆ ಸಂಬಂಧಿಸಿದಂತೆ ಕುಣಿತಕ್ಕೆ ಮತ್ತು ಸಂಗೀತಕ್ಕೆ, ಈ ಸಂಗೀತದ ಉಪಕರಣಗಳಿಗೆ ಸಂಬಂಧಿಸಿದಂತೆ ಯಾವುದೇ ಒಂದು ನಿಗದಿತವಾದ ಒಂದು ಕೃತಿ ಇಲ್ಲ. ಅದನ್ನು ನಾವು ಈ ಕೋರ್ಸ್ಗೆ ಜಾಯಿನ್ ಆಗೋದ್ರ ಮೂಲಕ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಕಾಣೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಮುಖ್ಯ ಉದ್ದೇಶ ಇದೆ. ಒಟ್ಟಾರೆ ಇಂದಿನ ವಿಷಯದಲ್ಲಿ ನಾಟಕ ವಿಷಯಕ್ಕೆ ಸಂಬಂಧಿಸಿದಂತೆ ಡಿಗ್ರಿ ಕಾಲೇಜಿನಲ್ಲಿ ಪದವಿ ಕೋರ್ಸ್ ಇರೋದ್ರ ಬಗ್ಗೆ ಮತ್ತು ಆ ಕೋರ್ಸಿಗೆ ಪ್ರವೇಶ ಪಡೆಯೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಈ ಕೋರ್ಸಿಗೆ ಇಲ್ಲಿನ ವಿದ್ಯಾರ್ಥಿಗಳು, ಪೋಷಕರು ಆಸಕ್ತಿ ತೋರಿಸಿ ತಮ್ಮ ಮಕ್ಕಳನ್ನ ಡಿಗ್ರಿ ಕಾಲೇಜಿನಲ್ಲಿ ಪ್ರವೇಶ ಪಡಿಸೋದ್ರ ಮೂಲಕ ಈ ಕೋರ್ಸ್ ಅನ್ನು ಉಳಿಸಬೇಕಾಗಿದೆ. ಹಾಗಾಗಿ ಇಂದಿನ ಒಂದು ನಮ್ಮ ಈ ಕನ್ನಡ ಕಲಾ ಸಾಮ್ರಾಜ್ಯದ ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ಮ ಕುರುಗೋಡಿನ ಡಿಗ್ರಿ ಕಾಲೇಜಲ್ಲಿರುವ HDK ಎನ್ನುವ ನಾಟಕದ ವಿಷಯವಾಗಿ ಈ ಇಂದಿನ ಸಂಚಿಕೆಯಲ್ಲಿ ನಾವು ಹೆಚ್ಚಿನ ವಿಷಯನ ತಿಳಿಸೋಕೆ ಪ್ರಯತ್ನ ಮಾಡಿದ್ವಿ. ಇನ್ನೇನಿದ್ರು ಇಲ್ಲಿನ ಕಲಾಸಕ್ತರು ಅದನ್ನ ತಮ್ಮ ಗಮನಕ್ಕೆ ತಗೊಂಡು ಈ ಭಾಗದಲ್ಲೂ ನಾಟಕದ ಒಂದು ಡಿಗ್ರಿ ಕೋರ್ಸ್ ಇರಬೇಕು ಅನ್ನೋದು ತಾವು ತಿಳ್ಕೋಬೇಕು. ಇಲ್ಲಿನ ಬಯಲಾಟದ ಕಲಾವಿದರು, ರಂಗಭೂಮಿ ಕಲಾವಿದರು ತಮ್ಮ ಮಕ್ಕಳನ್ನ ಡಿಗ್ರಿ ಕಾಲೇಜಿಗೆ HDK ವಿಷಯಕ್ಕೆ ಸೇರಿಸಿ ಈ ವಿಷಯವನ್ನು ಉಳಿಸಿ ಮುಂದಿನ ಪೀಳಿಗೆಗೂ ತಗೊಂಡು ಹೋಗುವ ಹಾಗೆ ಮಾಡ್ತೀರಿ ಅಂತ ಆಶಿಸ್ತಾ, ತಾವೇನಾದ್ರೂ ಈ ಕೋರ್ಸಿಗೆ ಸೇರಲು ಬಯಸಿದರೆ ನನ್ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಕನ್ನಡ ಕಲಾ ಸಾಮ್ರಾಜ್ಯ ಯೂಟ್ಯೂಬ್ ಚಾನಲ್ ಕಡೆಯಿಂದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ, ಈ ಚಾನಲ್ ಅನ್ನು ತಾವು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ, ನಾಟಕ ವಿಷಯಕ್ಕೆ ಸಂಬಂಧಿಸಿದಂತೆ ಮುಂದಿನ ದಿನಗಳಲ್ಲಿ ಕೆಲವು ನಾಟಕಗಳನ್ನು ತಗೊಂಡು ಸ್ಟೇಜ್ ಮೇಲೆ ಪ್ರೋಗ್ರಾಮ್ ಕೊಡೋ ಪ್ರಯತ್ನ ನಡೆಸ್ತಾ ಇದ್ವಿ. ಜೊತೆಗೆ ಶಾರ್ಟ್ ಮೂವಿಗಳು ಕೂಡ ಪ್ಲಾನ್ ನಡೆದಿದೆ. ತಾವೆಲ್ಲರೂ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ, ಲೈಕ್ ಕೊಡೋದ್ರ ಮೂಲಕ, ಕಾಮೆಂಟ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ ಇಲ್ಲಿನ ಎಲ್ಲಾ ಕಲಾವಿದರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಈ ಚಾನಲ್ ಅನ್ನು ಬೆಳೆಸ್ತೀವಿ ಅಂತ ಆಶಿಸ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ನಮಸ್ಕಾರ.